ಭಾರತದ ಷೇರು ಮಾರುಕಟ್ಟೆಯ ಇತಿಹಾಸದಲ್ಲೇ ಅತಿ ದೊಡ್ಡ ಹಣಕಾಸು ಹಗರಣದ ಆರೋಪ ಈಗ ಬೆಂಗಳೂರಿನ ಕಂಪನಿಯೊಂದರ ಮೇಲೆ ಕೇಳಿಬಂದಿದೆ. ಒಂದು ಕಾಲದಲ್ಲಿ ವಿಶ್ವದ ಅತಿ ದೊಡ್ಡ ಚಿನ್ನ ಶುದ್ಧೀಕರಣ ಮತ್ತು ಆಭರಣ ರಫ್ತು ಸಂಸ್ಥೆ ಅಂತಲೇ ಹೆಸರಾಗಿದ್ದ ರಾಜೇಶ್ ಎಕ್ಸ್ಪೋರ್ಟ್ಸ್ ಇವತ್ತು ಗಂಭೀರ ಆರೋಪಗಳ ಸುಳಿಯಲ್ಲಿ ಸಿಲುಕಿದೆ. ಭಾರತದ ಮಾರುಕಟ್ಟೆ ನಿಯಂತ್ರಕ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದ್ರೆ ಸೆಬಿ ಕಂಪನಿಯು ಕಳೆದ 5 ವರ್ಷಗಳಲ್ಲಿ ಸುಮಾರು 15.15 ಲಕ್ಷ ಕೋಟಿ ಆದಾಯವನ್ನ ತಪ್ಪಾಗಿ ತೋರಿಸಿದೆ ಅಂತ ಆರೋಪಿಸಿದೆ. 2024ರಲ್ಲಿ ಒಬ್ಬ ಷೇರುದಾರ ಸೆಬಿಗೆ ದೂರು ನೀಡಿದ್ದ. ಕಂಪನಿಯ ಬ್ಯಾಲೆನ್ಸ್ ಶೀಟ್ ನಲ್ಲೇ ಸಾವಿರಾರು ಕೋಟಿ ರೂಪಾಯಿ ಬಾಕಿ ಹಣ ವರ್ಷಗಳ ಕಾಲ ವಸೂಲಾಗದೆ ಉಳಿದಿತ್ತು. ಇದರಿಂದ ಅನುಮಾನಗೊಂಡ ಸೆಬಿ ತನಿಖೆ ಆರಂಭಿಸಿತ್ತು. ಆರಂಭದಲ್ಲಿ ಇದು ಸಾಮಾನ್ಯ ಹಣಕಾಸು ಪರಿಶೀಲನೆಯಂತೆ ಕಂಡ್ರೂ ತನಿಖೆ ಮುಂದುವರಿದಂತೆ ಭಾರಿ ಅಕ್ರಮಗಳ ಶಂಕೆಗಳು ಹೊರಬಂದವು. ಸೆಬಿಯ ಪ್ರಕಾರ 2021ರಿಂದ 2025ರವರೆಗೆ ಕಂಪನಿ ಘೋಷಿಸಿದ್ದ ಒಟ್ಟು ಆದಾಯದ ಸುಮಾರು 97ರಿಂದ 99% ಭಾಗ ವಿದೇಶಿ ಅಂಗಸಂಸ್ಥೆಗಳಿಂದ ಬಂದಿದೆ ಅಂತ ತೋರಿಸಲಾಗಿದೆ. ವಿಶೇಷವಾಗಿ ಸ್ವಿಟ್ಜರ್ಲೆಂಡ್ನ ವಾಲ್ಕಂಬಿ SA ಎಂಬ ಅಂಗಸಂಸ್ಥೆಯ ಹೆಸರಿನಲ್ಲೇ ಭಾರಿ ವಹಿವಾಟು ನಡೆದಿದೆ ಅಂತ ಹೇಳಲಾಗಿದೆ. ಆದರೆ ಆ ಕಂಪನಿಯ ಸ್ವಂತ ಹಣಕಾಸು ದಾಖಲೆಗಳಲ್ಲೇ ಅಷ್ಟೊಂದು ಆದಾಯದ ಸುಳಿವೆ ಸಿಕ್ಕಿಲ್ಲ ಅಂತ ಸೆಬಿ ಹೇಳಿದೆ. ಈ ಮೊತ್ತ ಕರ್ನಾಟಕ ರಾಜ್ಯದ ವಾರ್ಷಿಕ ಬಜೆಟ್ಗಿಂತ ಹಲವು ಪಟ್ಟು ಹೆಚ್ಚು. ಅನೇಕ ದೊಡ್ಡ ಭಾರತೀಯ ಕಂಪನಿಗಳ ಒಟ್ಟಾರೆ ಮೌಲ್ಯಕ್ಕಿಂತಲೂ ದೊಡ್ಡ ಮೊತ್ತ. ಆದ್ದರಿಂದಲೇ ಈ ಪ್ರಕರಣವನ್ನ ಭಾರತದ ಕಾರ್ಪೊರೇಟ್ ಇತಿಹಾಸದಲ್ಲೇ ಅತಿ ದೊಡ್ಡ ಹಣಕಾಸು ಅಕ್ರಮ ಆರೋಪಗಳಲ್ಲಿ ಒಂದೆಂದು ತಜ್ಞರು ಹೇಳ್ತಾರೆ. ಸೆಬಿ ತನಿಖೆಯಲ್ಲಿ ಮತ್ತೊಂದು ಅಚ್ಚರಿಯ ವಿಚಾರ ಬೆಳಕಿಗೆ ಬಂದಿದೆ. ಕಂಪನಿಯು ಒಂದು ಬ್ರೋಕಿಂಗ್ ಸಂಸ್ಥೆಯೊಂದಿಗೆ ಸುಮಾರು 11,400 ಕೋಟಿಗೂ ಹೆಚ್ಚು ಮೌಲ್ಯದ ಖರೀದಿ ಮತ್ತು ಮಾರಾಟ ವಹಿವಾಟು ನಡೆಸಿದೆ ಅಂತ ದಾಖಲಿಸಲಾಗಿದೆ. ಆದ್ರೆ ಆ ಬ್ರೋಕರ್ ಅಂತಹ ಯಾವುದೇ ವ್ಯವಹಾರ ನಡೆದಿಲ್ಲ ಅಂತ ಹೇಳಿದಾನೆ. ವಹಿವಾಟಿಗೆ ಸಂಬಂಧಿಸಿದ ಸಾಕ್ಷ್ಯಾಧಾರಗಳು ಪತ್ತೆಯಾಗಿಲ್ಲ ಅಂತ ಸೆಬಿ ಆರೋಪಿಸಿದೆ. 2023ರಲ್ಲಿ ಕಂಪನಿ ಆಫ್ರಿಕಾದ ಚಿನ್ನದ ಗಣಿಗಳಲ್ಲಿ 1,000 ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆ ಮಾಡಿದ್ದೀವಿ ಅಂತ ಘೋಷಿಸಿತ್ತು. ಆದ್ರೆ ತನಿಖೆ ವೇಳೆ ಅಂತಹ ಹೂಡಿಕೆಯ ದಾಖಲೆಗಳು ಅಂಗಸಂಸ್ಥೆಗಳ ಲೆಕ್ಕಪತ್ರಗಳಲ್ಲಿ ಕಾಣಿಸ್ಲಿಲ್ಲ ಅಂತ ಸೆಬಿ ಹೇಳಿದೆ. ಸೆಬಿ ಮತ್ತು ಫೊರೆನ್ಸಿಕ್ ಆಡಿಟರ್ಗಳು ಹಲವಾರು ದಾಖಲೆಗಳನ್ನು ಕೇಳಿದಾಗ ಕಂಪನಿ ಸಂಪೂರ್ಣ ಸಹಕಾರ ನೀಡಲಿಲ್ಲ ಅಂತಲೂ ಆರೋಪಿಸಲಾಗಿದೆ. ಇದರಿಂದ ತನಿಖೆ ಇನ್ನಷ್ಟು ಸಂಕೀರ್ಣವಾಗಿದೆ. ಈ ಪ್ರಾಥಮಿಕ ತನಿಖೆಯ ನಂತರ ಸೆಬಿ ಕಂಪನಿಯ ಮುಖ್ಯಸ್ಥ ರಾಜೇಶ್ ಮೆಹ್ತಾ ವಿರುದ್ಧ ಮಧ್ಯಂತರ ಕ್ರಮ ಕೈಗೊಂಡಿದೆ. ಅವರನ್ನು ತಾತ್ಕಾಲಿಕವಾಗಿ ಷೇರು ಮಾರುಕಟ್ಟೆ ವ್ಯವಹಾರಗಳಿಂದ ದೂರವಿರೋಕೆ ಆದೇಶಿಸಲಾಗಿದೆ. ಇದೇ ವೇಳೆ ಹೊಸ ಫೊರೆನ್ಸಿಕ್ ಆಡಿಟ್ ನಡೆಸುವಂತೆ ಸೂಚಿಸಲಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿರುವ ರಾಜೇಶ್ ಎಕ್ಸ್ಪೋರ್ಟ್ಸ್ ತಾವು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಸ್ವಿಸ್ ಅಂಗಸಂಸ್ಥೆಯ ಆದಾಯವನ್ನ ಅರ್ಥ ಮಾಡಿಕೊಳ್ಳುವಲ್ಲೇ ಸೆಬಿಗೆ ಗೊಂದಲ ಉಂಟಾಗಿದೆ ಅಂತ ಕಂಪನಿ ವಾದಿಸಿದೆ. ತಮ್ಮ ಹಣಕಾಸು ವಿವರಗಳು ಸರಿಯಾಗಿವೆ ಮತ್ತು ತನಿಖೆಗೆ ಸಹಕರಿಸುತ್ತಿದ್ದೀವಿ ಅಂತಲೂ ಹೇಳಿದೆ. ಒಬ್ಬ ಷೇರುದಾರನ ಸಣ್ಣ ದೂರು, ಅದರಿಂದ ಆರಂಭವಾದ ತನಿಖೆ ಇಂದು 15 ಲಕ್ಷ ಕೋಟಿ ಆದಾಯದ ಪ್ರಶ್ನೆಯಾಗಿ ಬದಲಾಗಿದೆ. ನಿಜವಾಗಿ ಇಷ್ಟು ದೊಡ್ಡ ಹಣಕಾಸು ಅಕ್ರಮ ನಡೆದಿದ್ಯಾ ಅಥವಾ ಇದು ಲೆಕ್ಕಪತ್ರಗಳ ವ್ಯಾಖ್ಯಾನದಲ್ಲಿ ಉಂಟಾದ ಗೊಂದಲವೇ? ಅಂತಿಮ ಸತ್ಯ ನ್ಯಾಯಾಂಗ ಮತ್ತು ತನಿಖೆಯ ನಂತರವೇ ಹೊರಬರಲಿದೆ. ಆದ್ರೆ ಒಂದು ವಿಷಯ ಮಾತ್ರ ಸ್ಪಷ್ಟ, ಭಾರತದ ಕಾರ್ಪೊರೇಟ್ ಜಗತ್ತು ಇವತ್ತು ರಾಜೇಶ್ ಎಕ್ಸ್ಪೋರ್ಟ್ಸ್ ಪ್ರಕರಣದತ್ತ ಕಣ್ಣಿಟ್ಟು ನೋಡ್ತಿದೆ. ಇಂತಹ ಷೇರು ಮಾರುಕಟ್ಟೆಯ ಸ್ಟೋರಿಗಳಿಗಾಗಿ ನೋಡ್ತಾ ಇರೇ ಸುಮನ್ ಟಿವಿ ಕನ್ನಡ.